ಸ್ನೇಹಿತರೆ, ಈ ದಿನ ಚೆನ್ನಕೆರೆ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳು ಹಲವಾರು ವರ್ಷಗಳಿಂದ ನಡೀತಾ ಇದೆ. ನಾವು ಈ ಸಂಬಂಧಪಟ್ಟ ವಿಚಾರವಾಗಿ ಸಂಬಂಧಪಟ್ಟ ಗಣಿ ಇಲಾಖೆ, ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೂಡ ನಾವು ಹಲವಾರು ದೂರುಗಳು ನೀಡಿದ್ದೇವೆ. ಆದರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಏಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈ ವಿಚಾರವಾಗಿ ಗಣಿ ಅಧಿಕಾರಿಗಳೇ ಶಾಮೀಲಾಗಿರುವ ಸಂಖ್ಯೆ ವ್ಯಕ್ತ ಆಗ್ತಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರಾಜ್ಯದ ಅಕೌಂಟ್ ಮಾಡ್ತಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಂಡು ಏನು ಅಕ್ರಮ ಗಣಿಗಾರಿಕೆ ಚಟುವಟಿಕೆ ನಡೀತಿದ್ದಾರೆ ಅವ್ರ ಮೇಲೆ ಕೇಸ್ಗಳನ್ನ ದಾಖಲಿಸಬೇಕು ಮತ್ತು ಅವರಿಂದ ದಂಡ ವಸೂಲಿ ಮಾಡಬೇಕಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ರವಿಚಂದ್ರ ಗಂಜಾಂ, DSS ಜಿಲ್ಲಾ ಸಂಚಾಲಕ. ತಾಲೂಕಿನ ಚೆನ್ನಕೆರೆ ನಾಲಾ ಸಂಪರ್ಕ ನಾಲಾ ಸುರಂಗ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂಥೇಳಿ, ಸುರಂಗದ ಪಕ್ಕದಲ್ಲೇ ನಡೀತಾ ಇದೆ ಅಂಥೇಳಿ ನಾವು 2 ಬಾರಿ ದೂರುಗಳನ್ನ ಕೊಟ್ಟಿದ್ವಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ. ದೂರು ಕೊಟ್ಟಿದ್ದು ಸ್ಥಳ ಪರಿಶೀಲಿಸಿ ಇಲ್ಲಿ ಅನುಮತಿ ಇಲ್ಲ ಅಂಥೇಳಿ ತಡೆದಿರ್ತಕ್ಕಂಥ ಸ್ಥಳದಲ್ಲೇ ಮತ್ತೆ ಕಲ್ಲು ಗಣಿಗಾರಿಕೆಯನ್ನು ಬ್ಲಾಸ್ಟಿಂಗ್ ಮಾಡಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾವೆ. ಇದು ಸುರಂಗಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು. ಅವರು ಅಕ್ರಮವಾಗಿ ಈ ಕಲ್ಲು ಗಣಿಗಾರಿಕೆಯನ್ನು ತಡೆಯುವಲ್ಲಿ ತಾಲೂಕಿನ ಆಡಳಿತ ಇರ್ಬೋದು ಮತ್ತು ಗಣಿ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಈ 3 ಇಲಾಖೆಗಳು ಕೂಡ ವಿಫಲವಾಗಿವೆ. ಇದನ್ನು ನಾವು ಯಾರಿಗೆ ಹೇಳೋದು? ಇದನ್ನು 2-3 ಬಾರಿ ದೂರು ಕೊಟ್ಟಿದ್ರು ಕೂಡ ಕ್ರಮ ವಹಿಸ್ತಾ ಇಲ್ಲ ಅಂತಂದರೆ ಇದರ ಜವಾಬ್ದಾರಿ ಯಾರ್ದು? ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ದೂರು ಕೊಟ್ಟರು ಗಮನಿಸ್ತಾ ಇಲ್ಲ ಅಂತಂದರೆ ಅಧಿಕಾರಿಗಳು ಈ ಇಲಾಖೆಗಳಿಂದ ಏನು ಕೆಲಸ ಆಗ್ತದೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ಜನರ ಭಾವನೆ ಜೊತೆ ಚೆಲ್ಲಾಟ ಆಡೋ ಬದಲು ಕೂಡಲೇ ಏನು ಈ ಅಕ್ರಮ ಗಣಿಗಾರಿಕೆ ನಡೀತಕ್ಕಂಥ ಕ್ರಷರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳನ್ನು ವಶಪಡಿಸ್ಕೊಂಡು ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ನಾವು ಈ ಒಂದು ವ್ಯವಸ್ಥೆಗೆ ಆಗ್ರಹಿಸ್ತಾ ಇದ್ದೀವಿ.